ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ಹೊಗೆ ರಹಿತ ಕಟ್ಟಿಗೆ ಒಲೆ ಬಗ್ಗೆ. ಅದ್ರ ಬಗ್ಗೆ ತುಂಬ ಕಾಮೆಂಟ್ಸ್ಗಳು, ಲೈಕ್ಗಳು, ಶೇರ್ಸ್ಗಳು ಇತ್ತು. ನೋಡಿದವ್ರಿಗೆಲ್ಲ, ವ್ಯೂ ಮಾಡಿದವ್ರಿಗೆಲ್ಲ ತುಂಬ ಧನ್ಯವಾದಗಳು. ಆ ಕಾಮೆಂಟ್ಸ್ ಬರ್ತಿದ್ದು ತುಂಬ ಕ್ವಶನ್ಸ್ಗಳೇ ಇದ್ದವು. ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನೀಗ ವಿವರವಾಗಿ. ನೋಡಿ, ಇದು 3-in-1 ಕಟ್ಟಿಗೆ ಒಲೆ ಅಂದರೆ ತಪ್ಪಾಗಲಾರ್ದು. ನಿಜವಾಗ್ಲೂ ಹೊಗೆ ರಹಿತ ಇದು. ಮತ್ತು 24 ಗಂಟೆ ನೀರು ಕಾದ ಮೇಲೆ ಬಿಸಿ ಇದ್ದೇ ಇರುತ್ತೆ. ಕಟ್ಟಿಗೆ ಒಲೆ ಅಡುಗೆ ರುಚಿನೇ ಬೇರೆ. ತುಂಬ ಉಪಯೋಗ ಇದೆ, ನೀವು ಹಾಕಿಸ್ಕೊಳ್ಳಿ. ಇದನ್ನು ನಾನು ಮಂಗಳೂರಿನ ಮೊಜಲ್ ಪ್ರೊಡಕ್ಷನ್ಸ್ ಅವರಿಂದ ಹಾಕಿಸ್ಕೊಂಡಿದ್ದು. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಮೊಜಲ್ ಪ್ರೊಡಕ್ಷನ್ಸ್ ಅಂತ. ನೋಡಿರಿ, ನಾನು ನಾನ್ ಸ್ಟಿಕ್ ತವಾಗಳನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಬಳಸೋದನ್ನ ತುಂಬ ಹಿಂದೆನೇ ಬಿಟ್ಬಿಟ್ಟಿದ್ದೀನಿ. ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಈಗಲಂತೂ ಬರೀ ಕಲ್ಲಿನ ತವ ಹಂಚು ಮತ್ತು ಐರನ್ ತವ ಹಂಚುಗಳನ್ನೇ ಬಳಸ್ತೀನಿ. ಇದನ್ನು ನನಗೆ 45,000 ಖರ್ಚು ಬಿತ್ತು. 24 hours ಅಂತೂ ಬಿಸಿ ನೀರು ಇದ್ದೇ ಇರುತ್ತೆ, ಅದರಲ್ಲೂ ಡೌಟ್ ಬೇಡ. ಅದಕ್ಕೆ ನಾನು ಶಿಂಕಿಗೂ ಕೂಡ ಕನೆಕ್ಷನ್ ಕೊಡಿಸ್ಕೊಂಡಿದ್ದೀನಿ. ನನಗೆ ಈಗ ನೀರಿನಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಅನಿಸೋಲ್ಲ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ. ಮತ್ತು ಇದು ನನಗೆ 45,000 ಖರ್ಚು ಬಿತ್ತು. ಅವ್ರಿಗೆ ಕೊಟ್ಟಿದ್ದೆ 45,000. ಟೋಟಲಿ ನನಗೆ 60,000 ಬಿತ್ತು ಒಲೆ ಹಾಕ್ಸ್ಲಿಕ್ಕೆ. ಸಿಮೆಂಟು, ಜಲ್ಲಿ, ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ಪ್ಲಮ್ಮಿಂಗು ಎಲ್ಲ ಸೇರಿ 60,000 ಬಿಡ್ತು. ಇದು ಬಾಯ್ಲರ್ ಮೇಲೆ ಹೋಗುತ್ತೆ. ಲೀಟ್ರು ಬಾಯ್ಲರ್ಗೆ ನಾನು 80,000 ತಗ್ಸ್ಕೊಂಡು 80 ಲೀಟರ್ಸ್ ತಗ್ಸ್ಕೊಂಡಿದ್ದೀನಿ. ಅದಕ್ಕೆ 45,000. 100, 120 ಹಿಂಗಾದರೆ ಅದ್ರ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಪ್ಲಮ್ಮಿಂಗ್ ವರ್ಕು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಪ್ಲಮ್ಮಿಂಗ್ ವರ್ಕು ನೋಡಿ, ಬಾಯ್ಲರಿಂದ ಮೇಲೆ ಹೋಗಬೇಕಂತೆ. ಮತ್ತು ಏರ್ ಪೈಪು ವಾಟರ್ ಟ್ಯಾಂಕ್ ಲೆವೆಲ್ಗಿಂತ ಮೇಲಿರಬೇಕು. ಅದು 45 ಡಿಗ್ರಿ ಆ್ಯಂಗಲಲ್ಲಿ ಮತ್ತು ಬೆಂಡ್ ಬಳಸಿ ಮಾತ್ರ. ಯಾವುದೇ ಕಾರಣಕ್ಕೂ ಎಲ್ಬೋ ಬಳಸಬಾರ್ದಂತೆ. ನಮ್ಮಲ್ಲಿ ಒಂದು ಸ್ವಲ್ಪ ಎಲ್ಬೋ ಬಳಸ್ಬಿಟ್ಟಿದ್ದಾರೆ ಒಂದಕ್ಕೆ. ಅವ್ರಿಗೆ ಫೋನ್ ಮಾಡಿದ್ದೀನಿ, ಬಂದು ಸರಿಪಡಿಸ್ಕೊಟ್ಮೇಲೆ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಪಾತ್ರೆ ತಳ ಕಪ್ಪಾಗಲ್ವಾ ಅಂತ ಸುಮಾರು ಕ್ವಶನ್ಸ್ಗಳಿದ್ದು. ಪಾತ್ರೆ ತಳ ಎಲ್ಲಿ ಬೆಂಕಿಗೆ ತಾಕತ್ತೆ ಅಲ್ಲಿ ಮಾತ್ರ ಕಪ್ಪಾಗುತ್ತೆ. ನೋಡಿ, ನಾನು ಇದರಲ್ಲಿ ಅಡುಗೆ ಮಾಡಿ ಬಳಸೋಂಥ ಪಾತ್ರೆ ಕಪ್ಪಾಗಿದ್ದು ನಿಮಗೆ ನಿಂತಿಲ್ಲ, ಕಾಣ್ತಾ ಇದೆಯಾ ಅಲ್ಲಿ, ಈ ಥರ ಇರುತ್ತೆ. ಇದಕ್ಕೆ ನಾವು ಒಲೆ ಮೇಲೆ ಇಡೋಕ್ಕೆ ಮುಂಚೆನೇ ಸ್ವಲ್ಪ ವಿಮ್ ಜೆಲ್ ಅಥವಾ ಸಬ್ಬಿನ ಪೌಡರ್ನ ಅಪ್ಲೈ ಮಾಡಿ ಇಟ್ಬಿಟ್ರೆ ವಾಶ್ ಮಾಡೋದು ತುಂಬ ಸುಲಭ ಆಗುತ್ತೆ. ಇದನ್ನು ಬೇಸಿಗೆ ಕಾಲದ ಅಡುಗೆ ಮನೆ ಅಂದರೆ ತಪ್ಪಾಗಲಾರ್ದು. ನೋಡಿ, ಫುಲ್ ವೆಂಟಿಲೇಷನ್ ಕೊಡಿಸಿ ಹಿಂದ್ಗಡೆ ವೇಸ್ಟ್ ಜಾಗದಲ್ಲಿ, ಆದರೆ ಇದು ನನಗೆ ವೇಸ್ಟ್ ನೀರು ಹೋಗುವಂಥ ಜಂಕ್ಷನ್ ಪಾಯಿಂಟ್ ಆಗಿತ್ತು. ಮತ್ತು ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಇಟ್ಟಂಥ ವೇಸ್ಟ್ ಜಾಗ ಆಗಿತ್ತು. ಅದನ್ನು ಒಳಗೆ ತಗೊಂಡು ಈ ಥರ ನಾನು ಮಾಡಿಸ್ಕೊಂಡಿದ್ದೀನಿ. ಕಟ್ಟಿಗೆ ಒಲೆ ಹಾಕಿಸ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದನೇ ವಿಡಿಯೋ ನೋಡಿ ಹಾಕಿಸ್ಕೊಂಡಿದ್ದೀನಿ. ನೀವು ಹಾಕಿಸ್ಕೊಳ್ಳಿ.